ಒಂದು ವಚನ ಬರ್ದೇ ಇರೋರು, ಹಣೆಗೆ ಕುಂಕುಮ ಹಚ್ಕೊಳ್ಳೋರು, ನಮ್ಮ ಲಿಂಗಾಯತ ಧರ್ಮಕ್ಕೆ ಏನ್ರಿ ಸಂಬಂಧ? ಇವರು ನಮ್ಮ ಲಿಂಗಾಯತ ಧರ್ಮಕ್ಕೆ ಸಂಬಂಧನೇ ಇಲ್ಲ. ಚಪ್ಪಳೆ ಕಟ್ಬಿಡ್ರಿ ದಯವಿಟ್ಟು. ನಮ್ಮ ಲಿಂಗಾಯತ ಧರ್ಮಕ್ಕೆ ಇವರು ಸಂಬಂಧ ಇಲ್ಲ. ನಮ್ಮ ಈಗ ಜೈನರಿಗೆ ಅಲ್ಪಸಂಖ್ಯಾತರು ಇದೇ ನಮ್ಮ ಮೋದಿಯವರು 2014ರಲ್ಲಿ ಕೊಟ್ಟಿದ್ದಾರೆ. ಏನಂತ? ಧಾರ್ಮಿಕ ಅಲ್ಪಸಂಖ್ಯಾತ ಅಂತ. ಯಾಕಂದ್ರೆ ನಾವು ಟ್ಯಾಕ್ಸ್ ಪೇಯರ್ಸ್, ಲಿಂಗಾಯತರು ಎಷ್ಟು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ಗೊತ್ತಾ? ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ನಮ್ಮ ಧರ್ಮೀಯರಿಗೆ, ನಮ್ಮ ಬಡಬಗ್ಗರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರು ಸಿಕ್ಕರೆ ಅವ್ರಿಗೆ ಎಜುಕೇಶನ್ಗೆ ಮತ್ತು ನೌಕರಿಗಳಿಗೆ ಹೆಲ್ಪ್ ಆಗ್ತವೆ. ಅದಕ್ಕಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ಬೇಡಿಕೆಯನ್ನ ನಾವು ಮಠಾಧೀಶರ ಒಕ್ಕೂಟದಿಂದ ಕೇಳ್ತಾ ಇದ್ದೇವೆ. ಇದರಲ್ಲಿ ಬೇರೆ ಜೈನರು ಕೇಳಿದಾಗ ಧರ್ಮ ಒಡೆದಂಗ ಆಗ್ಲಿಲ್ಲ, ಹಿಂದೂ ಧರ್ಮ. ಬೌದ್ಧರ ಅಲ್ಪಸಂಖ್ಯಾತರ ಅಂತ ಕೇಳಿದಾಗ ಹಿಂದೂ ಧರ್ಮ ಒಡೆದಂಗ ಆಗ್ಲಿಲ್ಲ. ಆದ್ರೆ ಲಿಂಗಾಯತರು ಕೇಳಿದಾಗ ಹಿಂದೂ ಧರ್ಮ ಒಡೆದಂಗ ಆಗತ್ತಾ? ಇಂಥವೆಲ್ಲ ಮಾನಸಿಕ ಗುಲಾಮಗಿರಿಗೆ ನಾವು ಬಗ್ಗರಲ್ಲ, ಜಗ್ಗರಲ್ಲ. ನಾವು ಜೋಳವಾಡಿಯವ ನಾನಲ್ಲವಯ್ಯ, ಆಳುಗೆಟ್ಟು ಓಡುವ ಆಳು ನಾನಲ್ಲವಯ್ಯ, ಮರಣವೇ ಮಹಾನವಮಿ ಅಂತ ಹೇಳಿರ್ತಕ್ಕಂಥ ಧರ್ಮಪಿತ ಬಸವಣ್ಣನವರ ಧೀರ ಮಕ್ಕಳು ನಾವೆಲ್ಲರೂ. ಇಂಥವಕ್ಕೆಲ್ಲ ನಾವು ಬಗ್ಗಲ್ಲ, ಜಗ್ಗಲ್ಲ. ಜನರು ಬಹಳ ಬುದ್ಧಿವಂತರಿದ್ದಾರೆ. ಇವ್ರು ಮಾಡ್ತಕ್ಕಂಥ ಕುತಂತ್ರಗಳೆಲ್ಲ ನಮ್ಗೆ ಅರ್ಥ ಆಗ್ತಾ ಇದಾವೆ. ಹಾಗಾಗಿ ಬಸವ ಭಕ್ತರು, ಎಲ್ಲಾ ಬಸವಪರ ಸಂಘಟನೆಗಳು, ರಾಷ್ಟ್ರೀಯ ಬಸವದಳ, ಜಾಗತಿಕ ಲಿಂಗಾಯತ ಮಹಾಸಭಾ ಈ ಹೋರಾಟವನ್ನು ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಸಿಕೊಂಡು ಹೋಗ್ತೇವೆ. ಈ ತರ ಅವರಾಗಿನೇ ಒಂದು ಖುಷಿ ವಿಚಾರ ಏನಂದ್ರೆ, ಬಸವಾದಿ ಶರಣರ ಹಿಂದೂ ಸಮಾವೇಶ ಅವ್ರಿಗೂ ಅಪ್ಪ ಬಸವಣ್ಣವರೇ ಬೇಕಾದ್ರು ನೋಡಿ. ಅವ್ರು